ಬಂದ್ರೆ ಈಗ ನೋಡಿ ನಮ್ಮ ಮಿಸ್ಸಸ್ ಹ್ಯಾಂಡ್ ಓವರ್ ತೊಗೊತಾ ಇರೋದು ತೋರಿಸ್ತಿದ್ದೀನಲ್ಲ. ನಾನು ಸ್ವಾಧೀನ ಪತ್ರ ಕೊಟ್ಟಿದ ತಕ್ಷಣ ಏನು ಕೊಡಲಿಲ್ಲ ಅವರು. ಲೋರೆ ಬಾಬಾ ತುಮಾರ ಆಧಾರ್ ಕಾರ್ಡ್ ಓಹೋ ಕ್ಯಾ ಕ್ಯಾ ದಿಯಾ ಹೇ ಬೋಲ್ತೇವೆ. ಬಂದರೆ ನಮಗೆ ನೀರು ಸಿಕ್ಕಾಬಿಟ್ಟೆ ತೊಂದರೆ ಆಗ್ಬಿಟ್ಟಿದೆ. ನೀರೇ ಇಲ್ಲ ಅಲ್ಲಿ. ದಯವಿಟ್ಟು ಸರ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಅಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಕೆ ಕೂತ್ಕೊಬಿಟ್ರೆ ನಾವು ಬರೋರಿಗೆ ನೀರು ಎಲ್ಲಿಂದ ತೊಗೊಂಬರೋಣ? ಬಿಂದಿಗೆ ತೊಗೊಂಡು ನಾನು ಇಲ್ಲಿಂದ ಹೋಗೋಕ್ಕಾಯ್ತಾ? ಈಗ ನೀರು ಬರ್ತಾ ಇದೆ. ಏನಪ್ಪ ಮಾಡೋದು? ಗೋವಿಂದ ಗೋವಿಂದ. ಮತ್ತೆ ತೊಳ್ಕೊಳ್ಳೋಕ್ಕೆ ಸ್ನಾನಕ್ಕೆ ಕತೆ ಏನು ಮಾಡೋದು? ನಮಸ್ಕಾರ ಸ್ನೇಹಿತರೆ. ಕನಸಿನ ಮನೆ ಸಿಕ್ತು ಅನ್ನೋ ಖುಷಿಯಲ್ಲಿ ದೇವಗೆರೆ ಪ್ರಾಜೆಕ್ಟ್ಗೆ ಹೋದಾಗ ಅಲ್ಲಿ ಕಾದಿತ್ತು ಸಾಲು ಸಾಲು ಅನಿರೀಕ್ಷಿತ ತಿರುವುಗಳು. ಕೇವಲ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇಲ್ಲ, ಲೋರೆ ಬಾಬಾ ತುಮಾರ ಆಧಾರ್ ಕಾರ್ಡ್ ಅನ್ನೋದಕ್ಕೆ ಸೆಕ್ಯೂರಿಟಿ ಕೀ ಕೈಗೆ ಕೊಡಲಿಲ್ಲ. ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ 4 ಕಂಬ ಸರ್ಕಲ್ಗೆ ಹೋಗಿ ಜೆರಾಕ್ಸ್ ತರೋ ಅಷ್ಟೊತ್ತಿಗೆ ನಾನು ಪಟ್ಟಿರೋಂಥ ಪಾಡು ಅಷ್ಟಿಷ್ಟಲ್ಲ. KMV ಪ್ರಾಜೆಕ್ಟ್ 18 ಕಠಿಣ ನಿಯಮಗಳು, ಈ ಸುದೀರ್ಘ ಚೆಕ್ ಲಿಸ್ಟ್ಗೆ ಸೈನ್ ಮಾಡಿ ಹಾಕಿ ಕೊನೆಗೆ ನನ್ನ ಕೈಗೆ ಕೀ ಬಂತು. ಆದ್ರೆ ನಿಜವಾದ ಆಘಾತ ಆವಾಗಲೇ ಕಾದಿದ್ದು ಯಾವಾಗ ಮನೆ ಒಳಗಡೆ ಹೋದಾಗ. ಮನೆಯಲ್ಲೆಲ್ಲ ಇದೆ ಸ್ವಾಮಿ, ಆದ್ರೆ ಮನುಷ್ಯನ್ಗೆ ಅತಿ ಮುಖ್ಯವಾದಂಥದ್ದು ನೀರು ಮಾತ್ರ ಇಲ್ಲ. 9 ತಿಂಗಳು EMI ಕಟ್ಟಿ ಪೂರ್ತಿ ಹಣ ಪಾವತಿ ಮಾಡಿದ್ಮೇಲೂ ಒಂದು ಹನಿ ನೀರಿಲ್ಲ ಅಂದಮೇಲೆ ಅಂಥ ಮನೆ ಇಟ್ಕೊಂಡು ನಾವೇನು ಮಾಡ್ಬೇಕ್ರಿ? ಇದು ಕೇವಲ ನನ್ನ ಕತೆ ಅಲ್ಲ, ನೂರಾರು ಬೆನಿಫಿಷರಿಗಳ ಅಳಲು. ಸೌಲಭ್ಯಗಳೇ ಇಲ್ಲದ ಮೇಲೆ ನಾವ್ಯಾಕೆ ಪೂರ್ತಿ ಹಣ ಕಟ್ಬೇಕ್ರಿ? ಈ ವ್ಯವಸ್ಥೆ ವಿರುದ್ಧವಾಗಿ ಧ್ವನಿ ಎತ್ತೋ ಸಮಯ ಈಗ ಬಂದಿದೆ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಸತ್ಯ ಗೊತ್ತಾಗುತ್ತೆ. ನೋಡಿ, ಆಧಾರ್ ಕಾರ್ಡ್ ಇಲ್ಲದೆ ನನಗೆ ಈಗ ತೋರಿಸ್ತಾ ಇದ್ದೀನಲ್ಲ, ಆಧಾರ್ ಕಾರ್ಡ್ ಹಾಕ್ಕೊಂಡು ಈಗ ಕೊಡಬೇಕಾಗಿದೆ ಎಲ್ಲ. ಇಳಿದ್ಬಿಟ್ಟು ಗೇಟ್ ತಕ್ಕೊಬೋದಾಗಿತ್ತಲ್ಲ. ನಾನು ಸ್ವಾಧೀನ ಪತ್ರ ಕೊಟ್ಟಿದ ತಕ್ಷಣ ಏನು ಕೊಡಲಿಲ್ಲ ಅವರು. ಆಧಾರ್ ಕಾರ್ಡ್ ಕೊಡಲೇಬೇಕು. ಆಧಾರ್ ಕಾರ್ಡ್ ಕೊಟ್ರೇ ಆಗೋದು. ಲೋರೆ ಬಾಬಾ ತುಮಾರ ಆಧಾರ್ ಕಾರ್ಡ್ ದಿನಸಿ ಅಂಗಡಿಲಿ ಮಾಡಿಕೊಂಡವ್ರೆ. ಸ್ಟೇಷ್ನರಿ ಅಲ್ಲಿ ಜೆರಾಕ್ಸ್ ಅಂತ ಆಮೇಲೆ ನೋಡಿದೆ ಬೋರ್ಡು. ಏನು ಹುಡುಕ್ತಾವ್ರೆ ಗೊತ್ತಿಲ್ಲ. क्या है ये? मेरा हेलमेट यहीं रख दूँ, कोई प्रॉब्लम नहीं है ना? हाँ चेक लिस्ट ತೆಗಿತಾವ್ರೆ. ओहो क्या क्या दिया है बोलते हैं. ಸ್ವಲ್ಪ ದೂರದಿಂದ क्या क्या आता है देख सकता हूँ. वीडियो बनाना पड़ेगा. ಫಸ್ಟ್ ಸಬ್ಸಿಡಿ ಬರುತ್ತೆ ಸಾರ್, ಅದಲ್ಲ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಲೋನ್ ತಗೊಂಡ ಮೇಲೆ ನಿಮಗೆ ಬಡ್ಡಿ ದರದಲ್ಲಿ ಸಬ್ಸಿಡಿ ಬರುತ್ತೆ. ಅದಲ್ಲದೆ ನಿಮಗೆ GBIಯಿಂದ ಅಮೌಂಟ್ ಬರುತ್ತೆ. अभी क्या है ये? अभी बताओ क्या करना है? मैं एक बार पढ़ लूँ या क्या? पढ़ लीजिए. हाँ, ऊपर लाइट है वो भी नहीं है. लाइट? हाँ हाँ. लाइट आपका रूम में नहीं है, बाहर है. रूम का अंदर नहीं है. क्यों? रूम का अंदर आपको लगाना है. समझा नहीं. लाइट? ಹಾಂ ಹಾಂ ಬಲ್ಬ್ ನೀವು ಫಿಟ್ ಮಾಡಬೇಕು. ಫಿಟ್ ಮಾಡ್ಕೊಳ್ಳೋಣಪ್ಪ, ಹೋಟೆಲ್ ಕರೆಂಟ್ ಐತೆ ತಾನೆ ಒಳಗಡೆ. पावर करंट और हमारा लिफ्ट चल रहा है क्या हमारे घर के सामने का? क्यों? ಒಂದು ಲಿಫ್ಟ್ ಆಗಿದೆ. ಯಾಕೆ? ಈಗ ಜನ ಇಲ್ಲ, ಯಾರು ಸುಮ್ಮನೆ ಯಾಕೆ? ये बाद में पढ़ लूँगा मैं घर जाके. अभी क्या करना है मेरे को? चलिए रूम में जाइए. 30 स्क्वायर फीट है. हाँ, कारपेट एरिया. हाँ, कारपेट तो आउटसाइड है. मेरे बेडरूम में एक तरफ का टेल फूट गया है. हाँ नहीं है वहाँ पे, टाइल ही नहीं है वहाँ पे.
वो एक रेडी करना है। हाँ देख लीजिए। अभी मेरे को एक कॉपी देंगे क्या ये? नहीं, अब फोटो चाहिए तो फ़ोटो ले लिया, बस उतना ही, ये बाद में देख लूँगा मैं। सिस्टम नहीं है तो आपको जेरॉक्स करके देंगे। सिस्टम नहीं है। नहीं, घर में मेरा 3 जेरॉक्स पड़ा हुआ है। आ जाओ, मेरे को टाइम नहीं है। ಈಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ. ಓಕೆ, ಈಗ ಗಂಟೆ ಮಾತಾಡೋದು ಬನ್ನಿ ಪಿ. ಸರ್ ಇನ್ನೊಂದೇನು ಗೊತ್ತಾ ತೊಂದರೆ, ಈಗ ಅದಕ್ಕೋಸ್ಕರ ಅವರು 2 ತಿಂಗಳಾಯ್ತು ನಾವು ಅಲ್ಲಿ ಮನೆ ಖಾಲಿ ಮಾಡಿ. ಇವಾಗ ಇಲ್ಲಿಗೆ ಬಂದರೆ ನಮಗೆ ನೀರು ಇಲ್ದಿರ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ ಸರ್. ನೀರೇ ಇಲ್ಲ ಅಲ್ಲಿ. ಹೌದು ಸರ್, ಕೇಳಿ ಇಲ್ಲಿ ಸೆಕ್ಯೂರಿಟಿ ಕೈ ಇವ್ರ ಕೈ ಕೊಡ್ತೀನಿ ನೋಡಿ ನಮ್ಮ ಇವರು ಸರ್. ಹಾಂ, ದಯವಿಟ್ಟು ಸರ್, ತುಂಬಾ ತೊಂದರೆ ಆಗ್ಬಿಟ್ಟಿದೆ. ನಾವೇನು ಇಲ್ಲಿಂದ ಅದು ಕರೆಂಟ್ ಇಲ್ದಿರ 11 ಫ್ಲೋರ್ಗೆ ಎತ್ಕೊಂಡು ಹೋಗೋಕ್ಕಾಗುತ್ತಾ ಸರ್? ದಯವಿಟ್ಟು ಹಾಂ, ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಸರ್ ನಿಮ್ಮ ಹತ್ರ. ಆಜಾ ಪೇ. तुम्हारा नंबर दो. ಏನಂದರೆ ಮುಂದಿನ ತಿಂಗಳು 16ನೇ ತಾರೀಕು ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ. ಅವತ್ತು ನಮ್ಮ ಮಿಸಸ್ ನಾವು 1ನೇ ತಾರೀಕೆ ಬರೋಣ ಅಂತ ಇದ್ದೀವಿ. ಎಲ್ಲ ನಮ್ದು ರೆಡಿ ಆಗ್ಬಿಟ್ಟೈತೆ. ನನಗೆ ಗೊತ್ತು ಬಿಡಿ, ನೀವು ಖರ್ಚು ಮಾಡಿ ಮಾಡಿಸ್ತಾ ಇರೋಂಥದ್ದು. ಎಲ್ಲ ನಮ್ದು ಅಣ್ಣ ರೆಡಿ ಮಾಡ್ಕೊ. 1 ನಿಮಿಷ, ಇವ್ರ ನಂಬರ್ ಇಸ್ಕೊಂಬರ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಎಲ್ಲರೂ ಬಂದ್ರೆ ಏನು ರೀ ಬಾಯ್ ಮಾಡ್ಕೊಳ್ಳೋಣ? ಏನು ಹೇಳ್ತಾವ್ರೆ ಅಂದರೆ, 2 ದಿನಕ್ಕೆ ಬೇಕಾರೆ ಆಪ್ಕ ನಾಮ್ ಬೋಲಿಯೇ. ಅಬ್ದುಲ್ ದೇವಗೆರೆ, ಸೆಕ್ಯೂರಿಟಿ ಮೇನ್. ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಕ್ಕೆ ಕೂತ್ಕೊಬಿಟ್ರೆ ನಾವು ಬರೋರಿಗೆ ನೀರು ಎಲ್ಲಿಂದ ತಗೊಂಬರೋಣ? ಬಿಂದಿಗೆ ತಗೊಂಡು ನಾನು ಇಲ್ಲಿಂದ ಹೋಗೋಕ್ಕಾಯ್ತಾ? ಏನು ಈಸ್ಕೊಳ್ಳೋದೇನು ಬಂತು? ಅವರು ವಾಟರ್ ಟೆಸ್ಟ್ ಮಾಡಿದ್ಮೇಲೆ ಕೊಡ್ತಾರಂತಲ್ಲ. ಟ್ಯಾಪ್ ಎಲ್ಲ ಹಾಕಿದ್ದಾರೆ, ಒಂದೊಂದ್ಸರಿ ಚೆಕ್ ಮಾಡಿಬಿಟ್ಟು ಒಂದು ಟೇಲ್ಸ್ ಇಲ್ಲ ಹೊಡೆದಾಕಿಕ್ಕವ್ರೆ ಬೆಡ್ರೂಮಲ್ಲಿ. ಹೇಳಿದೆ ಇನ್ನೊಂದು 2 ದಿವಸ ಫೋನ್ ಕಿಯಾ ಕಟ್ ಕಿಯಾ ಹಾಕು. ಒಂದೇ ಲಿಫ್ಟ್ ಓಡ್ತಾ ಇರೋದು ಒಂದೇ, ಇನ್ನೊಂದು ಯಾರು ಬಂದಿಲ್ವಲ್ಲ ಸರ್ ಅದಕ್ಕೆ ಹಾಕಿಲ್ಲ ಅಂದ. ಸರಿ ಬಿಡಪ್ಪ ಅಂತ. ನಿಮ್ದು ಎಷ್ಟಾಯ್ತು ಟೋಟಲ್ ಕರೆಕ್ಟ್ ಖರ್ಚು? ಸರ್ ಕರೆಕ್ಟ್ ಖರ್ಚು 3,60,000 ರೂಪಾಯಿ ಆಯ್ತು ಸರ್. ತಿರ್ಗಾ ಏನೇನೋ ಮಾಡಿಸಿದ್ರಾ? ನೋಡಿ ಅಯ್ಯೋ ಗೊತ್ತಾಗುತ್ತೆ. ಸ್ವಾಮಿ, ಒಳ್ಳೆ ಮನುಷ್ಯರು ರೀ ನೀವು ರೀ. ನಾನು ನಿಮ್ಮ ಬಾಗಿಲು ನೋಡ್ಕೊಂಡೆ ಸುಸ್ತಾಗೋದೆ, ಬಾಗಿಲು ನೋಡ್ಕೊಂಡೆ ಖುಷಿಯಾಗೋದೆ ನಾನು. ಅಮ್ಮನ ಹೇಳಿದ್ರು ಮೇಡಮ್ 45,000 ಡೋರ್ ಕೊಟ್ಟಿದ್ದೀನಿ. ಮತ್ತಿನ್ನೇನು ಆ ಡೋರ್ ನೋಡೋಣ ಬರೋಲ್ಲ. 1 ಮಿನಿಟ್ ಇಂತ घर देख के जाएंगे, 1 ಮಿನಿಟ್. ಓ ಇಲ್ಲ, ಮೊನ್ನೆ ನಾನು ಬಂದಾಗ ಪಿ ಇದಿನ್ನೂ ಇದಾಗಿರಲಿಲ್ಲ, ಪಾಲಿಶ್ ಆಗಿರಲಿಲ್ಲ. ಏನೋ ಡೋರ್ಗೆ 45,000 ಖರ್ಚು ಮಾಡಿದ್ದೀನಿ. ಇಲ್ಲ ಕ್ಯಾಮ್ರಾ ಹಾಕಿಸ್ತೀನಿ ಇದಕ್ಕೆ. ನಾನು ಹಾಕ್ಸ್ತೀನಿ, ನಾನು ಕ್ಯಾಮ್ರಾ ಹಾಕ್ಬಿಟ್ರೆ ಈ ಕಡೆ ಒಂದು ಈ ಕಡೆ ಒಂದು ಇದಕ್ಕೆ ನಮ್ಮದು ಬರುತ್ತೆ ತಾಕತ್ತಿಲ್ಲ. ಕಾರ್ನಾಗ ನಾವು ಬೂಡೆ ಹೊಡ್ಕೋಬೇಕು ಅಷ್ಟೇ. ಅದು ಸಿಮೆಂಟಲ್ಲಿ ಮಾಡಿಬಿಟ್ಟಾರೆ. ಕಲ್ಲು ಸರ್, ಹೌದೌದು. ಕಲ್ಲಲ್ಲಿ ಮಾಡಿ ನಾವು ಕೆಳಗಡೆ ಇದು ರೆಡಿ ಮಾಡಿಸುವಾಗ ಇದನ್ನು ನೆನೆಸೋರು ಕೆಳಗಡೆ, ಅದನ್ನು ನೋಡ್ತಾ ಇದ್ದಾವಾಗ ಏನೂ ಕಟ್ಟಿರಲಿಲ್ಲ. 2021 ನಿಂದು ಫೋನ್ ಕೊಡಿ ಪೇ, ನಾನು ಅದರಲ್ಲಿ ತೆಗಿಬೇಕದು. ನೀರು ಬರ್ತಾ ಇಲ್ಲ ಇಲ್ಲಿ, ಇಲ್ಲೆಲ್ಲ ಬರ್ತದಂತ. 1 ಮಿನಿಟ್ ದೇಖ್ತಾ ಹೂँ सब कुछ है क्या? ಎಲ್ಲ ನೋಡ್ಕೊಂಡ್ರಾ? मेरा मिसेस का ही साइन लो रहा बाबा, वही मेन है हमारे घर में. साइन मार वही मेरा नाम लिखेंगे, कोई टेंशन नहीं. ನೀವು ಮಾಡ್ರಿ ತಾಳ್ರೆ, ನಾನು ವೀಡಿಯೋ ತೆಗಿತೀನಿ. वो आपको मालूम नहीं होता, घर में मेन ताಳ್ರೆ ಮನೆಯಲ್ಲಿ ಮೇನ್ ಹೆಡ್ಡೇ ಮೇನು.
ಹಾಂ BS ರಾಘವೇಂದ್ರ. ಈಗ ನೋಡಿ ನಮ್ಮ ಮಿಸ್ಸಸ್ ಹ್ಯಾಂಡ್ ಓವರ್ ತೊಗೊತಾ ಇರೋದು ಆಯಿತಾ. ಸೈನ್ ಮಾಡಿಸ್ತಾ ಇದ್ದೀನಿ, ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟ್ಸು. ಹೌದಾ, ಅದಕ್ಕೆಲ್ಲ ನಾನೇ ಹಾಕ್ಬೇಕಾ? ಹಾಂ, ಏನು ಹಿಡ್ಕೊಳ್ಳಿ. ಹ್ಞೂ ಹ್ಞೂ ಹಾಂ ರೆಕಾರ್ಡಿಂಗ್ ಆಯ್ತಾಯ್ತಲ್ಲ. ಹಾಂ पानी नहीं दिया, इसका पूरा सिग्नेचर डलवा रहा है. हाँ देंगे पानी ಅದೇನೇನು ಬೇಕಾಗಲ್ಲ ರೀ. ನಾನಂದ್ರೆ ಇರುತ್ತೆ. ಒಂದು ಫೋಟೋ ಬೇಕು ನಮ್ದಾ? ತಗೊಳಪ್ಪ ಫೋಟೋ, ಒಂದೇನು ಎರಡು ತಗೊಳಪ್ಪ ನೀವು. हाँ इस तरफ आ जाओ, ऐसा ये आएगा. ಓಹೋ ಈ ಥರ ಫೋಟೋ ತೊಗೊತಾರೆ ಆಯಿತಾ, ಅಷ್ಟೇನಾ? ಕೀ ಇಲ್ಲೇ ಐತಾ? ಹಾಂ ನಾನು ತೊಗೊಂಬತ್ತೀನಿ. ಕೊಡ್ತಾರೆ ಅಂದ್ಕೊಡಿ. ಈಗ ಬಂದೆ ಮೊನ್ನೆ ಹೊರಗಡೆ, ನನಗೆ ಬೇಕಾಗಿರೋದು ಫಸ್ಟು ನೀರು ಬೇಕು ಅಂದಾಗ ನಾನು ನೋಡೋದು ನೀರನ್ನೇ. ನೋಡಿ ಈಗ ನೀರು ಬರ್ತಾ ಇಲ್ಲ, ಏನಪ್ಪ ಮಾಡೋದು? ಗೋವಿಂದ ಗೋವಿಂದ. ಮತ್ತು ತೊಳ್ಕೊಳಕ್ಕೆ ಸ್ನಾನಕ್ಕೆ ಕತೆ ಏನು ಮಾಡೋದು? ಹಂಗೆ ಕತೆ. ನಮ್ಮನೇನೆ ಇದೊಂದು ತೊಂದರೆ ಐತೆ. ಬೇರೆ ಎಲ್ಲ ಏನು ತೊಂದರೆ ಇಲ್ಲ, ನೀನೊಂದೇ ತೊಂದರೆ. ಏನು ಇವಾಗ ಬಂದಿಲ್ಲ ಇಲ್ಲಿ. ಬೇಕಪ್ಪ. ಹ್ಯಾಂಡ್ ಓವರ್ ಮಾಡುವಾಗ ಅದೊಂದು ತಿಳ್ಕೊಳ್ಳಿ ನೀವು. ಹ್ಯಾಂಡ್ ಓವರ್ ಮಾಡುವಾಗ ನಿಮ್ಮದು ಒಂದು ಸ್ವಾಧೀನ ಪತ್ರ ಮತ್ತು ಒರಿಜಿನಲ್ ತೋರಿಸ್ಬೇಕು, ಪ್ಲಸ್ ಒಂದು ಆಧಾರ್ ಕಾರ್ಡ್ದು ಜೆರಾಕ್ಸ್ ಕೊಡಬೇಕು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.